स्वागत है आपका बी न्यूज़ नेशन में। मैं हूं आबिद हुसैन शेख। लॉकडाउन, किसानों पर कोई पाबंदी नहीं। बीसी पाटिल आज बीजापुर में आयोजित प्रेस मीट में बात करते हुए कृषि मंत्री ने कहा कि इस लॉकडाउन के मौके पर भी अंगूर का ऑनलाइन व्यापार को बंद नहीं करने की सूचना दी गई है। किसानों को बोने के लिए बीज और खाद दी जाएगी। हॉपकॉम्स केंद्रों में किसान अपनी तरकारियां जमा कर सकते हैं। मुर्गी और कलंगड़ा खाने से कोरोना वायरस की चपेट में आने के झूठे प्रचार किया जा रहा है। इसके कारण मुर्गियों के अनाज के लिए खरीदी जाने वाली ज्वार बेकार हुई है। हालात बदल रहे हैं, किसानों के फसलों के अच्छे दाम मिलेंगे। सचिव ने कहा कि कलंगड़ा और ककड़ी खाने से हमारे शरीर में रोग से लड़ने की ताकत पैदा होती है। एल्रिगू नमस्कार। इवत्तु बिजापुर जिल्लेगे कोविड-19 ಸಂಬಂಧವಾಗಿ ಏನು ಭಾರತ ದೇಶ ಲಾಕ್ಡೌನ್ ಆಗಿದೆ, ಆ ಸಂಬಂಧದಲ್ಲಿ ಬಿಜಾಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಹಾರ್ಟಿಕಲ್ಚರ್, ಪಶುಸಂಗೋಪನಾ, ವೈದ್ಯಕೀಯ ಇಲಾಖೆ ಎಲ್ಲ ಅಧಿಕಾರಿಗಳ ಒಂದು ಸಭೆಯನ್ನು ಕೂಡ ನಡೆಸಿ ಇಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದೇವೆ. ಮುಖ್ಯವಾದಂಥ ಉದ್ದೇಶ ಕೃಷಿಕರಿಗೆ ಏನು ತೊಂದರೆ ಆಗ್ತಾ ಇದೆ, ಕೃಷಿಕರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ, ಆ ಯಾವ ತೊಂದರೆಗಳು ಕೂಡ ಇಲ್ಲ. ರೈತರಿಗೆ ಯಾವುದೇ ನಿರ್ಬಂಧ ಇಲ್ಲ. ಅದರ ಜೊತೆಗೆ ಈ ಮುಂಗಾರು ಹಂಗಾಮಿಗೆ ಬಿಜಾಪುರ ಜಿಲ್ಲೆಗೆ ಬೇಕಾದಂಥ ಬಿತ್ತನೆ ಬೀಜ, ಗೊಬ್ಬರ, ಔಷಧಿ, ಕ್ರಿಮಿನಾಶಕಗಳು ಇವುಗಳ ಸಂಗ್ರಹಣೆ ಆಗಿದೆ ಇಲ್ಲ ಅನ್ನೋ ಬಗ್ಗೆ ನಾವೆಲ್ಲ ಸಭೆಯನ್ನು ಮಾಡಿದ್ದು. ಬಿಜಾಪುರ ಜಿಲ್ಲೆಗೆ ಬೇಕಾದಂಥ ಎಲ್ಲ ಬೀಜ, ಗೊಬ್ಬರ, ಸಲಕರಣೆಗಳು ಕೂಡ ಇದೆ. ಇಲ್ಲಿ ರೈತರ ಅಹವಾಲು ಏನಿತ್ತು, ಒಂದು ಆನ್ಲೈನ್ ಟ್ರೇಡಿಂಗನ್ನು, ಬಹುತೇಕವಾಗಿ ದ್ರಾಕ್ಷಿ ಬೆಳೆ ಇವತ್ತು ಬೆಳೆದು ಅದನ್ನು ಇಡಲಿಕ್ಕೆ ತೊಂದರೆ ಆಗಿದೆ, ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ತೊಂದರೆ ಆಗಿದೆ, ಆನ್ಲೈನ್ ವ್ಯಾಪಾರ ಬರ್ತಾ ಇಲ್ಲ ಅಂತೇಳಿ ಏನು ಹೇಳಿದರು. ನಾವು ಜಿಲ್ಲಾಧಿಕಾರಿಗಳಿಗೆ ಭಾಳ ಸ್ಪಷ್ಟವಾದಂಥ ನಿಖರವಾದಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾವುದೇ ರೀತಿ ಆನ್ಲೈನ್ ಟ್ರೇಡಿಂಗನ್ನು ಬಂದ್ ಮಾಡಬಾರ್ದು. ಅದಕ್ಕೆ ಬೇಕಾದಂಥ ಪೂರಕವಾಗಿ ಏನು ಅನುಕೂಲ ಬೇಕು ಆ ಎಲ್ಲ ಅನುಕೂಲಗಳನ್ನು ಕೂಡಲೇ ಕಲ್ಪಿಸಿಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಡಿಪ್ಪಿಂಗ್ ಆಯಿಲ್ ಹೊರಗಡೆ ರಾಜ್ಯದಿಂದ ಬರಲ್ಲ ಅನ್ನೋಂಥ ಒಂದು ಮಾತನ್ನು ಕೂಡ ಇಲ್ಲಿ ಹೇಳಿದರು. ಹೊರ ರಾಜ್ಯದ ಅಧಿಕಾರಿಗಳೊಂದಿಗೆ ನಮ್ಮ ರಾಜ್ಯ ನೋಡಲ್ ಅಧಿಕಾರಿಗಳ ಮೂಲಕ ಸಂಪರ್ಕವನ್ನು ಸಾಧಿಸಿ ಈ ಬಿಜಾಪುರ ಜಿಲ್ಲೆಗೆ ಬೇಕಾದಂಥ ಡಿಪ್ಪಿಂಗ್ ಆಯಿಲ್, ದ್ರಾಕ್ಷಿಯನ್ನು ಡಿಪ್ ಮಾಡಲಿಕ್ಕೆ ಏನು ಬೇಕು ಅದನ್ನು ಕೂಡ ಕೊಡಬೇಕು. ಮತ್ತು ಹಾಪ್ಕಾಮ್ಸ್ ಮಳಿಗೆಗಳಲ್ಲಿ ತರಕಾರಿ ಯಥೇಚ್ಛವಾಗಿ ಸಿಗಬೇಕು. ಅದರ ಜೊತೆಗೆ ಈಗ ಭಾಳಷ್ಟು ಒಂದು ಕಂಪ್ಲೇಂಟು ಒಂದು ಏನು ಅಂತ ಹೇಳಿದರೆ, ಇವತ್ತು ಕಲ್ಲಂಗಡಿ ಈ ಭಾಗದಲ್ಲಿ ಅತಿ ಹೆಚ್ಚು ಕಲ್ಲಂಗಡಿ ಹಣ್ಣನ್ನು ಬೆಳೀತಾರೆ. ಆ ಕಲ್ಲಂಗಡಿ ಹಣ್ಣು ಮಾರಾಟ ಆಗ್ತಾಯಿಲ್ಲ. ಅದಕ್ಕೆ ಸಾಕಷ್ಟು ಅಪಪ್ರಚಾರ ಆಗೋಗಿದೆ. ಕಲ್ಲಂಗಡಿ ಹಣ್ಣು ತಿಂದರೆ ಕರೋನಾ ಬರ್ತದೆ ಅಂತ ಯಾರೋ ಕಿಡಿಗೇಡಿಗಳು ಮಾಡಿದಂಥ ಅಪಪ್ರಚಾರ. ನನ್ನ ಪ್ರಕಾರ ವೈದ್ಯರ ಒಂದು ಸಲಹೆ ಮತ್ತು ತಜ್ಞರೊಂದಿಗೆ ನಾವು ಪಡೆದಂಥ ಮಾಹಿತಿ, ಇವತ್ತು ಕಲ್ಲಂಗಡಿ ಹಣ್ಣು ಮತ್ತು ಸೌತೆಕಾಯಿಯನ್ನು ಹೆಚ್ಚು ತಿಂದರೆ ಇಮ್ಯುನಿಟಿ ಡೆವಲಪ್ ಆಗ್ತದೆ, ಕರೋನಾ ರೋಗ ಬರೋದನ್ನು ತಡೀತದೆ ಅನ್ನೋಂಥ ಒಂದು ಮಾಹಿತಿ ಇದೆ. ಇದನ್ನು ಸಾರ್ವಜನಿಕರ ಗಮನಕ್ಕೆ ಕೂಡ ತರ್ತಾ ಇದ್ದೀನಿ. ಇದರ ಜೊತೆಗೆ ಕೋಳಿ ತಿಂದರೆ ಹಂದಿ ಜ್ವರ ಬಂದಿದೆ, ಕೋಳಿಗೆ ತಿನ್ನಬಾರ್ದು ಅಂತೇಳಿ ಒಂದು ಅಪಪ್ರಚಾರ ಆಗಿತ್ತು. ಆ ಅಪಪ್ರಚಾರದಿಂದ ಇವತ್ತು ಫೀಡ್ಸು ರೈತರಿಂದ ಹೋಗೋಂಥ ಮೆಕ್ಕೆಜೋಳಕ್ಕೆ ಬ್ಯಾಡ್ ಇಂಪ್ಯಾಕ್ಟ್ ಆಯಿತು. ಅವರಿಗೆ ಕೋಳಿಗೆ ಏನು ಫೀಡ್ಸ್ ಕೊಡ್ತಾಯಿದ್ರು ಆ ಫೀಡ್ಸ್ ಹೋಗಲಿಲ್ಲ. ಹಾಗಾಗಿ ಇವತ್ತು ಒಂದು ಕಡೆ ರೈತರ ಜೋಳಕ್ಕೆ ರೇಟ್ ಕಡಿಮೆ ಆಯಿತು, ಇನ್ನೊಂದು ಕಡೆ ಕೋಳಿಗಳು ಕೂಡ ಅಪಪ್ರಚಾರದಿಂದ ಭಾಳಷ್ಟು ಕಡೆ ಹೂತು ಹಾಕಿದ್ದನ್ನು ಕೂಡ ನೋಡಿದ್ವಿ. ಇದು ಕೂಡ ಸುಳ್ಳೆ, ಇದು ಕೂಡ ಕಿಡಿಗೇಡಿಗಳು ಮಾಡಿರೋಂಥ ಒಂದು ವ್ಯವಸ್ಥೆ ಆಗಿದೆ. ಆದ್ದರಿಂದ ಇಂಥ ಅಪಪ್ರಚಾರಕ್ಕೆ ಯಾರು ಕೂಡ ಗಮನ ಹರಿಸಬಾರ್ದು ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸಂತೋಷದ ವಿಷಯ ಅಂದರೆ ಇಲ್ಲಿವರೆಗೂ ಯಾವುದೇ ಒಂದೇ ಒಂದು ಕೊರೋನಾ ಪಾಸಿಟಿವ್ ಬಂದಿಲ್ಲ. ಅದು ಕೂಡ ಅದಕ್ಕೆ ನಮ್ಮ ಎಲ್ಲ ಶಾಸಕ ಮಿತ್ರರು ಬಹುತೇಕವಾಗಿ ಅವರ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಇಲ್ಲಿಯ ಅಧಿಕಾರಿಗಳು ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ, ಇನ್ನೂ ಉತ್ತಮವಾದಂಥ ಕೆಲಸವನ್ನು ಅವರ ಸಲಹೆಗಳನ್ನು ಪಡ್ಕೊಂಡು ಮಾಡಲಿ ಅಂತೇಳಿ ಅಧಿಕಾರಿಗಳಲ್ಲಿ ನಾನೊಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಅವರೊಂದಿಗೆ ಸಮನ್ವಯತೆಯನ್ನು ಸಾಧಿಸಿ ಯಾವುದೇ ಕಾರಣಕ್ಕೂ ಈ ಜಿಲ್ಲೆಗಳಿಗೆಲ್ಲ ಇಲ್ಲಿ ಮತ್ತೆ ಕರೋನಾ ಸೋಂಕು ಬರದ ರೀತಿಯಲ್ಲಿ ತಡೆಯಲಿಕ್ಕೆ ಎಲ್ಲ ಅಧಿಕಾರಿಗಳು ಕೂಡ ಶ್ರಮಿಸಬೇಕು ಅಂತೇಳಿ ನಾನು
ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟು ರೈತರಿಗೆ ಯಾವುದೇ ರೀತಿ ತೊಂದರೆ ಆದರೆ ಯಾವ ಇಲಾಖೆಯಿಂದ ತೊಂದರೆ ಆಗ್ತದೆ ಅಂಥ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಒಂದು ಕ್ರಮವನ್ನು ಸರ್ಕಾರ ಹಿಂದು ಮುಂದೆ ನೋಡದೆ ತಗೊಳ್ತದೆ. ರೈತರ ಹಿತವನ್ನು ಕಾಯಬೇಕು. ರೈತರ ಹಿತವನ್ನು ಕಾದರೆ ಇಡೀ ದೇಶದ ಹಿತವನ್ನು ಕಾದಂಗೆ ಆಗ್ತದೆ. ಆದ್ದರಿಂದ ರೈತರ ಕೃಷಿ ಚಟುವಟಿಕೆಗಳಿಗೆ, ಮಾರಾಟಕ್ಕೆ, ಬೆಳೆದಂಥ ಬೆಳೆಗಳಿಗೂ ಫಸಲುಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಈ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಬೆಳೆ ಏನಿದೆ ಅದು ತನ್ನ ಮಕ್ಕಳ ಥರನೇ ರೈತ ಬೆಳೆದಿರ್ತಾನೆ. ನಿಂಬೆಹಣ್ಣು ಇರ್ಬೋದು, ಕಲ್ಲಂಗಡಿ ಹಣ್ಣು ಇರ್ಬೋದು, ಹೂಗಳದ್ದು ಕೂಡ ಇವತ್ತು ಭಾಳ ಒಂದು ದೊಡ್ಡ ಸಮಸ್ಯೆ ಬರ್ತಾಯಿದೆ. ಹೂಗಳನ್ನು ಬೆಳೆದಂಥ ರೈತ ತರಕಾರಿ ಒಂದು ಕಡೆಗೆ ಎಲ್ಲೋ ತಿಂತಾ ಇದ್ದಾರೆ. ಆದರೆ ಇವತ್ತು ಬಹುತೇಕ ಧಾರ್ಮಿಕ ಕಾರ್ಯಕ್ರಮಗಳು ಬಂದಾಗಿದ್ದಾವೆ, ಜಾತ್ರೆಗಳು ಬಂದಾಗಿದ್ದಾವೆ, ದೇವಸ್ಥಾನಗಳಿಗೆ ಹೋಗಿ ಬರುವಂಥ ಜನಗಳು ಬಂದಾಗಿದೆ. ಆದ್ದರಿಂದ ಹೂ ಮಾರಾಟಗಾರರು ಕೂಡ ತೊಂದರೆ ಆಗಿದೆ. ಇವತ್ತು ರೈತ ಬಾಂಧವರಲ್ಲಿ ವಿನಂತಿ, ಯಾವುದೇ ರೀತಿ ನೀವು ಬೆಳೆದಂಥ ಬೆಳೆಗಳನ್ನು ಕೊಯ್ಯೋದಾಗಲಿ, ಅವುಗಳನ್ನು ಬೀದಿಗೆ ಹಾಕೋದಾಗಲಿ, ಅವುಗಳ ಮೇಲೆ ರಂಟಿ ಹೊಡೆದು ಹಾಳು ಮಾಡುವಂಥ ಕೆಲಸ ದಯಮಾಡಿ ಮಾಡಬೇಡಿ. ಇದು ಸಾಮಾಜಿಕ ಕುತ್ತು ಈ ಜಗತ್ತಿಗೆ ಬಂದಿದೆ. ಸದ್ಯದಲ್ಲಿ ಇದರ ನಿವಾರಣೆ ಆಗ್ತದೆ. ಮುಂದೆ ಒಳ್ಳೆಯ ದಿನಗಳು ಬರ್ತವೆ. ಧೈರ್ಯವಾಗಿರಿ ಅಂತೇಳಿ ನಾನು ರೈತ ಬಾಂಧವರಲ್ಲಿ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗೆ ಶರಣಾಗಬಾರ್ದು ಅಂತ ಹೇಳಿ ಕೆಲಸವನ್ನು ಕೂಡ ಮಾಡಬಾರ್ದು ಅಂತ ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ವ್ಯಕ್ತಿಗಳ ಶೋಷಣೆ ಮಾಡ್ತಾರೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ, ಮತ್ತು ನಮ್ಮ APMC ಅಧಿಕಾರಿಗಳು, ಜಿಲ್ಲಾಡಳಿತ ಅಂತ ಅದೇ ಈಗ ಸದ್ಯ ಪರಿಸ್ಥಿತಿಯಲ್ಲಿ ನಾವು ಈ ಕರೋನಾದಿಂದ ಪಾರಾಗಬೇಕು. 14 ಲಾಕ್ಡೌನ್ ಏನಿದೆ, ಲಾಕ್ಡೌನ್ ಪಾರಾಯಿತು ಅಂತ ಹೇಳಿದರೆ ಈಗಾಗಲೇ ಈ ರೀತಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮುಕ್ತ ಮಾರುಕಟ್ಟೆಯನ್ನು ಕಲ್ಪಿಸಿಕೊಟ್ಟಿದೆ. ಅಂತಾರಾಜ್ಯ ಮಾರ್ಕೆಟ್ ಹೆದ್ದಾರಿಗಳು ಏನೂ ಇತ್ತು ಆ ಎಲ್ಲ ಹೆದ್ದಾರಿಗಳನ್ನು ಓಪನ್ ಮಾಡಿದೆ. ಇಲ್ಲಿವರೆಗೂ ಏನಾಗಿತ್ತು ಅಂತ ಹೇಳಿದರೆ, ಮೊದಲು ಈಗ ಒಂದು ವಾರದ ಹಿಂದೆ, ಕಳೆದ ಬುಧವಾರಕ್ಕಿಂತ ಹಿಂದೆ ಸಂಪೂರ್ಣವಾಗಿ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರಲಿಲ್ಲ, ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಬೇಡಿಕೆ ಕಡಿಮೆ ಆಗಿರೋದ್ರಿಂದ ಕಡಿಮೆ ಆಗಿತ್ತು. ಇವತ್ತು ದಿನಕ್ಕೆ ದಿನಕ್ಕೆ ರೇಟ್ ಜಾಸ್ತಿ ಆಗ್ತಾಯಿದೆ. ಸ್ವಲ್ಪ ಇದು ಸಾಮಾಜಿಕ ಕುತ್ತು ಬಂದಿರೋದ್ರಿಂದ ಎಲ್ಲರೂ ಕೂಡ ಇದನ್ನು ಸಹಿಸ್ಕೋಬೇಕಾಗ್ತದೆ. ಆತ್ಮಸ್ಥೈರ್ಯದಿಂದ ಖಂಡಿತವಾಗಿ ಒಳ್ಳೆಯ ದಿನಗಳು ಬರ್ತವೆ. ಆಪ್ಕಾಮ್ಸಿಂದ ಮಾಡ್ತಾರೆ ಅಂತ ಯಾರೂ ಹೇಳಿಲ್ಲ ಇಲ್ಲಿವರೆಗೂ. ಈಗ ಅದಕ್ಕೆ ಏನು ಮಾಡಿದೆ, ವೈನರಿಗಳನ್ನು ಓಪನ್ ಮಾಡಿದೆ. ದ್ರಾಕ್ಷಿ ಹಾಳಾಗ್ತದೆ ಅನ್ನೋಂಥ ದೃಷ್ಟಿಯಲ್ಲಿ ವೈನರಿಗಳನ್ನು ಓಪನ್ ಮಾಡಿದ್ದೇವೆ. ಆ ವೈನರಿಗಳಿಗೆ ಅಷ್ಟು ಹೋಗ್ತದೆ. ಇವತ್ತು ನಮಗೆ ಬಿಜಾಪುರ ಜಿಲ್ಲೆಯಲ್ಲಿ, ಬಿಜಾಪುರದಲ್ಲಿ ಮತ್ತು ಬಾಗಲಕೋಟೆ ಸೇರಿ 2250 ಟನ್ ಕೆಪಾಸಿಟಿ ಕೋಲ್ಡ್ ಸ್ಟೋರೇಜ್ ಇದ್ದಾವೆ. ಅಂಥ ರೇಟ್ ಬರದೇ ಇರುವಂಥ ಸಂದರ್ಭದಲ್ಲಿ ರೈತರು ಅಲ್ಲಿ ಹೋಗಿ ಅವರು ಆ ಕೋಲ್ಡ್ ಸ್ಟೋರೇಜಲ್ಲಿ ಇಡ್ಬೋದು. ಸರ್ಕಾರ ಅದಕ್ಕೆ ಯಾವುದೇ ರೀತಿ ಚಾರ್ಜ್ ಕೂಡ ಮಾಡೋದಿಲ್ಲ. ಮಾಡಬೇಕು ಏನು ನಡೀತಾ ಇದೆ ವಾಸ್ತವವಾಗಿ ಜಿಲ್ಲೆಗಳಲ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಇವತ್ತು ಬಂದಿರೋದು. ಈಗ ಈ ಕೆಲವು ಕಡೆ ಎಲ್ಲೆಲ್ಲೋ ಒಂದೊಂದು ಕಡೆ ಆಗಿರ್ತದೆ. ಬಹುತೇಕವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಆ ಥರ ಆಗಿಲ್ಲ ಅಂತೇಳಿ ಎಲ್ಲ ಹೇಳಿದ್ದಾರೆ. ಎಲ್ಲಿ ಯಾವ ಜಾಗದಲ್ಲಿ ಆಗಿದೆ ಆ ಥರ ಇದ್ದರೆ ಸ್ಪೆಸಿಫಿಕ್ ಆಗಿದ್ದರೆ ಕೊಡಿ, ನಮ್ಮ ಅಧಿಕಾರಿಗಳು ಅದ್ರ ಬಗ್ಗೆ ಚೆಕ್ ಮಾಡಿ ನೋಡೋಣ. ಆಯ್ತು ಹೇಳಿ, ಅದೇನಿದ್ರೆ ಮಾಡ್ತಾರೆ. ಅಲ್ಲಲ್ಲ ಈಗ ಮೀಟಿಂಗ್ ಆಗಿಬಿಡ್ತದೆ. ಬೇಡ ಬಿಡಿ, ಅದು ಮಾತಾಡೋಣ. ಇಲ್ಲಿ ಯಾವುದೇ ರೀತಿ ನಿರ್ಬಂಧ ಇಲ್ಲ, ಯಾವ ನಿರ್ಬಂಧಗಳನ್ನು ಮಾಡಬಾರ್ದು ಅಂತ ಸರ್ಕಾರದ ಬಹಳ ಸ್ಪಷ್ಟವಾದಂತ ಸೂಚನೆ ಇದೆ. ಮಾಧ್ಯಮದವರಿಗೆ ನಾವು ಮೀಟಿಂಗ್ ಮುಗಿದ ಮೇಲೆ ಬರ್ಬೇಕಂತ ಹೇಳಿದ್ವಿ, ತಾವು ಆಫೀಸರ್ ಟೈಪ್ ಕಾರ್ನರ್ ಅಲ್ಲಿ ಕೂತಿದ್ರಿ. ಇಲ್ಲಿ ಬಿಡಿ ಅಮ್ಮ, ಇಲ್ಲಿ ಆಯ್ತು ಇಲ್ಲಿ ಬಿಡಿ. ಸರಿ, ಮತ್ತೆ ಎಲ್ಲಿ ಆಗಿದೆ ದಯವಿಟ್ಟು ಸ್ಪಷ್ಟವಾಗಿ ಹೇಳಿ, ನಾವು ಕ್ರಮ ತಗೊಳ್ತೀವಿ. ಯಾಕಂದ್ರೆ ನಾವು ಪ್ರತಿಯೊಂದು ಚೆಕ್ ಪೋಸ್ಟ್ ಅಲ್ಲಿ ಯಾವ ಗುಡ್ಸ್ ಗೆ ನಿರ್ಬಂಧ ಇಲ್ಲ ಮತ್ತು ಪಾಸ್ ಆಗುತ್ತೆಲ್ಲ ಸ್ಪಷ್ಟವಾಗಿ ಬರ್ದಿದೀವಿ. ಮತ್ತು ನಮ್ಗೆ ಇಲ್ಲಿವರೆಗೆ ನಾವು ಎಲ್ಲ ಕಂಟ್ರೋಲ್ ರೂಮ್ ನಂಬರ್ ಆಗಲಿ, ನನ್ನ ನಂಬರ್ ಆಗಲಿ, ಡಿವೈಸ್ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿದೀವಿ. ಸೊ ಈ ರೀತಿ ಅಪಾರ್ಟ್ಮೆಂಟ್ ದಯವಿಟ್ಟು ನಮ್ದು ನಮಗೆ ತನ್ನಿ ವಿತೌಟ್ ಬೇಸಿಸ್. ಆಯ್ತು ಬಿಡಿ. ಈಗ ಕ್ರಮ ಕೈಗೊಳ್ಳೋಕ್ಕಿಂತ ಫಸ್ಟ್ ಅವ್ರಿಗೆ ಮಾರ್ಕೆಟ್ ಕಲ್ಪಿಸಿಕೊಟ್ರೆ ಈ ಎಲ್ಲ ಸಮಸ್ಯೆ ಬಗೆಹರಿತದೆ ಅಂತೇಳಿ ನಾವು ಮಾರ್ಕೆಟ್ ಓಪನ್ ಮಾಡಿದ್ದೀವಿ. ತಮಗೆ ಈಗೂ ಹೇಳಿದೆ, 2250 ಟನ್ ಸ್ಟಾಕ್ ಮಾಡಲಿಕ್ಕೆ ನಮಗೆ 2 ಕೋಲ್ಡ್ ಸ್ಟೋರೇಜ್ ಬಿಜಾಪುರ ಆ್ಯಂಡ್ ಬಾಗಲಕೋಟೆಯಲ್ಲಿ ಅವಕಾಶ ಇದೆ. ಅದನ್ನ ತಾತ್ಕಾಲಿಕವಾಗಿ ಅವರು ಹಾಕೋಬೋದು. ಹಸಿ ದ್ರಾಕ್ಷಿ, ಒಣ ದ್ರಾಕ್ಷಿಯನ್ನು ಕೋಲ್ಡ್ ಸ್ಟೋರೇಜ್ ಇಡೋ ಅವಶ್ಯಕತೆ ಇಲ್ಲ. ಹಸಿ ದ್ರಾಕ್ಷಿಗೆ ಹೇಳಿರೋದು. ಈಗ ಖಾಸಗಿ ನಮ್ಮಲ್ಲಿ 132 ಕೋಲ್ಡ್ ಸ್ಟೋರೇಜ್ ಇದೆ. ಕರ್ನಾಟಕ ರಾಜ್ಯದಲ್ಲಿ 132 ಕೋಲ್ಡ್ ಸ್ಟೋರೇಜ್ ಇದೆ. ನಮ್ಮಲ್ಲಿ ಉಳಿದಿರುವಂಥ ಕೆಪಾಸಿಟಿ 3650 ಟನ್ ಕೆಪಾಸಿಟಿ ಇಡೀ ರಾಜ್ಯದಲ್ಲಿ ನಮ್ಮಲ್ಲಿ ಇರುವಂಥ ಕೋಲ್ಡ್ ಸ್ಟೋರೇಜಲ್ಲಿ ಇವತ್ತು ಲಭ್ಯ ಇರೋದು. ಅದರಲ್ಲಿ ಬಿಜಾಪುರ ಬಾಗಲಕೋಟೆಯಲ್ಲಿ 2250 ಟನ್ ಇಡಲಿಕ್ಕಿದೆ. ಇದು ಸಾಮಾಜಿಕವಾಗಿ ಇದ್ದಕ್ಕಿದ್ದ ಹಾಗೆ ತಲೆದೋರಿದಂಥ ಒಂದು ಪಿಡುಗು. ಇಲ್ಲಿ ನಾವು ಎಲ್ಲವನ್ನು ಒಂದೇ ಸರಿ ಮಾಡ್ತೀವಿ ಅಂತ ಹೇಳಿ ಹೋಗೋಕ್ಕಾಗೋದಿಲ್ಲ.
ಹಂತ ಹಂತವಾಗಿ ಫಸ್ಟ್ ನಾವು ಈ ಕಂಟಕದಿಂದ ಪಾರಾಗಬೇಕಾಗಿದೆ. ಈ ಕರೋನಾ ಕಂಟಕದಿಂದ ಪಾರಾಗಿ ಲಾಕ್ಡೌನಲ್ಲಿ ಜನರನ್ನ ಬದುಕಿಸ್ಕೊಂಡು ರೈತರನ್ನ ಬದುಕಿಸ್ಕೋಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಸರ್ಕಾರ ಯಾವ ರೈತರನ್ನು ಕೂಡ ಕೈ ಬಿಡೋದಿಲ್ಲ. ಖಂಡಿತವಾಗಿ ರೈತರ ಪರವಾಗಿ ನಿಂತ್ಕೊಂಡು ಮುಂದೆ ರೈತರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಿದ್ವಿ. ರೀತಿ ಯಾರು ಕಳ್ಳಸಂತೆ ಮಾಡ್ತಾರೆ ಅಥವಾ ಈ ಪರಿಸ್ಥಿತಿಯನ್ನು ದುರ್ಲಾಭ ಪಡ್ಕೊಳ್ಳುವಂಥವ್ರು ಯಾರಿದ್ದಾರೆ ಅವ್ರ ಮೇಲೆ ಅದು ಸಂಬಂಧಪಟ್ಟಂಥ ಅಧಿಕಾರಿಗಳು ತಾವು ಕೂಡ ನಿಮಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಮನೆಯಿಂದ ಹೊರಗೆ ಬಂದು ಕೆಲಸ ಮಾಡ್ತಿದ್ರಿ. ಆ ಮಾಹಿತಿಯನ್ನು ನಮ್ಮ ಅಧಿಕಾರಿಗಳ ಗಮನಕ್ಕೆ ತಗೊಂಬನ್ನಿ. ನಿರ್ದಾಕ್ಷಿಣ್ಯವಾಗಿ ಅವ್ರು ಯಾರೇ ಇರಲಿ, ಎಷ್ಟು ದೊಡ್ಡವನೇ ಇರಲಿ, ಯಾವ ಹಿಂದೆ ಮುಂದೆ ನೋಡ್ದೇ ಕ್ರಮ ಜರುಗಿಸ್ತಾರೆ. ಅದ್ರ ಬಗ್ಗೆ ಯಾವ ಸಂಶಯ ಬೇಡ. ಈಗ ಸರ್ವೆ ಮಾಡಲಿಕ್ಕೆ ಟೈಮ್ ಇಲ್ಲ ಸದ್ಯ ಪರಿಸ್ಥಿತಿಯಲ್ಲಿ. ನಾವು ದೈನಂದಿಕವಾಗಿ ಇಲ್ಲಿ ನೋಡಿ, ಒಂದು ತಮಗೆ ಹೇಳಬೇಕು ಅಂದರೆ 2 ಅಂಶಗಳು ಭಾಳ ಮುಖ್ಯ. ಒಂದು ಬದುಕು, ಒಂದು ಜೀವನ. ನಾವು ಈ 14ನೇ ತಾರೀಕುವರೆಗೂ ಬದುಕನ್ನು ಸಾಗಿಸಬೇಕಾಗಿದೆ. ಮುಂದಿನ ಜೀವನದ ಬಗ್ಗೆ ಆಮೇಲೆ ಕೂತ್ಕೊಂಡು ಚರ್ಚೆ ಮಾಡಬೇಕಾಗ್ತದೆ. ಈಗ ಸದ್ಯ ಪರಿಸ್ಥಿತಿಯಿಂದ ನಾವು ಪಾರಾಗಲಿಕ್ಕೆ, ಈ ಸಮುದಾಯವನ್ನು ಉಳಿಸ್ಲಿಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ತಾತ್ಕಾಲಿಕವಾಗಿ ಕೈಗೊಂಡಿದ್ದೀವಿ. ಶಾಶ್ವತವಾಗಿ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಪರಿಹಾರ ಸಿಗ್ತದೆ. ಖಂಡಿತವಾಗಿ ಏನಿಲ್ಲಿ ನಡೆದಿದೆ ಎಲ್ಲ ಅಂಶಗಳನ್ನು ನನಗಿಂತ ಮುಂಚೆ ತಾವೇ ಹೇಳ್ತಾ ಇದ್ದೀರಿ. ಈಗ ಮಾಧ್ಯಮಗಳ ಮೂಲಕ ರಾಜ್ಯಕ್ಕೆ ಹೇಳ್ತೀರಿ, ಮುಖ್ಯಮಂತ್ರಿಗಳು ಕೂಡ ನೋಡ್ತಾರೆ. ನಾವು ಲಿಖಿತವಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಏನಾಗಿದೆ ಆ ಎಲ್ಲ ವರದಿಯನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ನಾವು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿ ಧನ್ಯವಾದಗಳು. ತಮಗೂ ಕೂಡ ಇದು ಈ ಕೊರೋನಾ ನಿಲ್ಲಕ್ಕೆ ತಾವು ಕೂಡ ಸಹಕಾರ ಮಾಡಿದ್ದೀರಿ. ಇನ್ನೂ ಹೆಚ್ಚು ಸಹಕಾರ ಕೊಡಿ. ಅದ್ರ ಜೊತೆಗೆ ಈ ಅಪಪ್ರಚಾರಗಳು ಏನಿದಾವೆ ಕಲ್ಲಂಗಡಿ ಹಣ್ಣು ಕೋಳಿ ಬಗ್ಗೆ ಅದನ್ನು ಕೂಡ ತಾವು ಪ್ರಚಾರ ಕೊಡಿ. ರೈತರು ಇನ್ನೂ ಹೆಚ್ಚಿಗೆ ಬದುಕ್ತಾರೆ. ಎಲ್ಲ ಇದೆ. ಇದ್ರ ಬಗ್ಗೆ ನಿಮ್ಗೆ ಬೇಕಾದ್ರೆ ಬುಕ್ಲೆಟೇ ಕೊಡ್ತೀನಿ. ಯಾವ ತೊಂದರೆ ಬೇಕಾದ ಡೀಟೇಲ್ಸ್ ಬೇಕು ಅಂದರೆ ಇವರೇ ನಮ್ಮ ಶಿವಕುಮಾರ್ ಎಲ್ಲ ಒಂದು ಕಾಪಿ ಮಾಡಿ ಎಲ್ಲ ಪ್ರೆಸ್ನವ್ರಿಗೆ ಕೊಟ್ಬಿಡಿ. ಸಾಕಷ್ಟಿದೆ, ಯಾವ ತೊಂದರೆ ಕೂಡ ಇಲ್ಲ. ಥ್ಯಾಂಕ್ ಯು ಸರ್. और खबरों के लिए देखते रहिए बी न्यूज़ नेशन।